ಹಾಯ್, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೆನ್ನೆದು ಸಾಂಬಾರ್ ರೆಸಿಪಿ ಹಾಕಿದ್ನೆಲ್ಲ ಮೇ ಬಿ ಟ್ರೈ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಡೇ ನಾನು ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆನೇ ಗ್ರೀನ್ ಟೀ ಕುಡಿಯೋದ್ರಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯೂಶ್ವಲಿ ನಾನು ಮಾರ್ನಿಂಗ್ಗೆ ಗ್ರೀನ್ ಟೀ ಅಷ್ಟು ಪ್ರಿಫರ್ ಮಾಡೋದಿಲ್ಲ, ಬಟ್ ಇವತ್ತು ಕುಡಿಬೇಕನ್ನಿಸ್ತು. ಸೊ ಅದಕ್ಕೋಸ್ಕರ ಇವತ್ತು ಗ್ರೀನ್ ಟೀಯಿಂದ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಇದಾದ ಸ್ವಲ್ಪ ಮಖಾನ ತಿಂದೆ. ಯಾಕೆ ಗೊತ್ತಾ, ಈ ಗ್ರೀನ್ ಟೀ ಎಲ್ಲ ಕುಡಿದಾಗ ಸಖತ್ತು ಹಸಿವಾದಂಗೆ ಆಗುತ್ತೆ. ಯಾಕಂದರೆ ರಾತ್ರಿ ಎಲ್ಲ ಏನು ಊಟ ಮಾಡಿ ಮಲಗಿರ್ತೀವಿ ಆ್ಯಂಡ್ ಬೆಳಗ್ಗೆ ಎದ್ದಾಗ ಸ್ವಲ್ಪ ಹಸಿವಾಗ್ತಿರುತ್ತೆ. ಸೊ ಅದ್ರ ಮೇಲೆ ಗ್ರೀನ್ ಟೀನೂ ಕುಡಿದ್ರೆ ಇನ್ನೂ ಜಾಸ್ತಿ ಹಸಿವಾಗುತ್ತೆ. ಸೊ ಹಾಗಾಗಿ ನಾನು ಇದಾದಮೇಲಿಂದ ಸ್ವಲ್ಪ ಮಖಾನ ತಿಂದೆ. ಸೊ ಇದು ರೋಸ್ಟ್ ಮಾಡಿರೋದು. ಆ್ಯಂಡ್ ಇದನ್ನು ತಿಂದುಬಿಟ್ಟು ನಾನು ವಾಕಿಗೆ ಹೊರಟೆ. ಇಲ್ಲಾಂದ್ರೆ ಏನು ಗೊತ್ತಾ ಗೈಸ್, ಬರೋವರೆಗೂ ವಾಕ್ ಮಾಡೋದಕ್ಕೆ ಆಗೋಲ್ಲ, ತುಂಬ ಹಸಿವಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಖಾನ ತಿಂದುಬಿಟ್ಟು ನಾನು ಹೋಗಿದ್ದು. ಆವಾಗ ನಾನು ಆರಾಮಾಗಿ ನೆಮ್ಮದಿಯಾಗಿ ವಾಕ್ ಮಾಡ್ಬೋದು ಗೈಸ್, ಆರಾಮಾಗಿ. ಈ ಕಾಫಿ, ಟೀ, ಬಿಸ್ಕೆಟ್ ಎಲ್ಲ ಬೇಡ ಅಂತ ಮಖಾನ ತಿಂದ್ಬಿಟ್ಟು ಹೋಗೋಣ ಅಂತ ತಿಂದ್ಬಿಟ್ಟು ಹೋದೆ. ಸೊ ಅರ್ಲಿ ಮಾರ್ನಿಂಗ್ ಇಟ್ ವಾಸ್ ಗುಡ್, ಫ್ರೆಶ್ ಸ್ಟಾರ್ಟ್. ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ. ಆ್ಯಂಡ್ ವಾಕ್ ಮಾಡಿದ್ಮೇಲೆ ಅಲ್ಲಿ ಜಿಮ್ ಏರಿಯಾ ಇದೆ. ಅದೇ ಜಿಮ್ಮಲ್ಲಿ ನಿಮಗೆ ಗೊತ್ತಿರುತ್ತಲ್ಲ, ಎಲ್ಲ ಪಾರ್ಕಲ್ಲೂ ಇರುತ್ತಲ್ಲ ಒಂಥರ ಎಕ್ಸಸೈಸ್ ಮಾಡೋದೆಲ್ಲ. ಸೊ ಅದರಲ್ಲಿ ಸ್ವಲ್ಪ ಹೊತ್ತು ಎಕ್ಸಸೈಸ್ನ ಮಾಡೋದು. ವಾಕ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಯಾಕಂದರೆ ವಾಕೇ ಮೇಯ್ನ್ ಎಲ್ಲದಕ್ಕಿಂತ. ಸೊ ಹಾಗಾಗಿ ವಾಕ್ನ ಜಾಸ್ತಿ ಅಂದರೆ ಒಂದು 4-5 ರೌಂಡ್ ಮಾಡಿದ್ರೆ ಸರಿ ಹೋಗುತ್ತೆ. ಈವ್ನಿಂಗು ಹೋಗ್ತೀನಿ ಸಮ್ಟೈಮ್ಸ್, ಬಟ್ ಏನು ಗೊತ್ತಾ ಗೈಸ್, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಬೆಳಗ್ಗೆ ಹೊತ್ತು ತುಂಬ ಜಾಸ್ತಿ ಎನರ್ಜಿ ಇರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಜಾಸ್ತಿ ಹೊತ್ತು ಕೂಡ ವಾಕ್ ಮಾಡ್ತೀನಿ. ಆ್ಯಂಡ್ ಈವ್ನಿಂಗ್ ಏನಾರು ಹೋಗಿದ್ದೀನಿ ಏನಾಗುತ್ತಂದರೆ ಅಷ್ಟು ಎನರ್ಜಿ ಇರೋದೇ ಇಲ್ಲ. 1 ರೌಂಡ್ ಹೋದ್ಮೇಲೆ ಆಮೇಲಿಂದ ಮತ್ತೆ ಒಂಥರ ಸುಸ್ತಾಗ್ಬಿಡುತ್ತೆ. ಅಪ್ಪ ಸಾಕಪ್ಪ ಕೂತ್ಕೊಬಿಡೋಣ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಏನು ಗೊತ್ತಾ, ಒಂಥರ ಪಲ್ಯೂಷನ್ ಟೈಪ್ ಕೂಡ ಅನಿಸುತ್ತೆ. ಮಾರ್ನಿಂಗ್ ಆದ್ರೆ ಒಂಥರ ಫ್ರೆಶ್ ಏರ್ ಇರುತ್ತೆ, ಈವ್ನಿಂಗ್ ಹೋದ್ರೆ ಒಂಥರ ಹ್ಯೂಮಿಡಿಟಿ, ಪಲ್ಯೂಟೆಡ್ ಏರ್ ಆ ಥರ ಫೀಲ್ ಆಗ್ತಿರುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗುತ್ತೆ, ಸಮ್ಟೈಮ್ಸ್ ಮಾರ್ನಿಂಗ್ ಟೈಮ್ ಇಲ್ಲ, ಹೋಗೋದಕ್ಕಾಗಲಿಲ್ಲ ಅಂತ ಅಂದಾಗ ಈವ್ನಿಂಗ್ ಆದರೂ ಹೋಗಬೇಕಾಗುತ್ತೆ. ಅಟ್ಲೀಸ್ಟ್ ಒಂದಿನ ಮಿಸ್ ಮಾಡಿಬಿಟ್ರೆ, ಅಂದರೆ ಈಗ ಎಲ್ಲಿಗಾದ್ರೂ ಹೋಗಿ ಬರ್ತೀವಿ, ಮೈಕೈ ನೋವಿತ್ತು ಬಿಡು ಹೋಗೋದು ಬೇಡ ಅಂದರೆ ಓಕೆ ಫೈನ್. ಅದು ಬಿಟ್ಬಿಟ್ಟು ಬೆಳಗ್ಗೆ ಅಯ್ಯೋ ಯಾರು ಎದ್ದೇಳ್ತಾರೆ ಬಿಡು ನಾಳೆ ಹೋಗೋಣ ಅಂದ್ಕೊಂಡೋದ್ರೆ ಹಂಗೆ ನಾಳೆ 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 ಅಂತ ಹೋಗ್ತಾನೆ ಇರ್ತೀವಿ ಗೈಸ್. ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗಾಗಿ ಎದ್ಬಿಟ್ಟು ಹೋಗ್ತಾ ಇರಬೇಕು. ಸೊ ನಾನು ಇವಾಗ ಹಾಗೇ ಬೆಳಗ್ಗೆನೇ ಹೋಗೋಣ ಅಂತ ಹೋಗಿದ್ದೆ. ಟೈಮ್ ಇಲ್ಲ ಅಂದರೆ ಈವ್ನಿಂಗ್ ಹೋಗ್ತೀನಿ ಅಷ್ಟೇ ನಾನು. ಮಧ್ಯ ಆಗ್ತಾ ಇರು, ಚಿಕ್ಕ ಕಾಣಿಸ್ತಾ ಇರು. ವಾಕಿಂದ ಬಂದಮೇಲೆ ಒಂದು ಬಾಟಲ್ ನೀರು ಕುಡಿದು ಸ್ವಲ್ಪ ಹೊತ್ತು ದೇವರ ಸ್ತೋತ್ರಗಳನ್ನ ಕೇಳೋಣ ಅಂತ ಹಾಕ್ಕೊಂಡು ಕೂತಿದ್ದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡೆ. ಆಮೇಲೆ ಮನೆ ಹತ್ರ ಇಲ್ಲಿ ಹೊಸ್ಲತ್ರ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು ನಮ್ಮ ಮನೇಲಿ. ಸೊ ನೋಡಿದೆ, ಖುಷಿ ಆಯಿತು. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಸ್ಮಾಲ್ ರಂಗೋಲಿ ಹೊಸ್ಲತ್ರ ಬಿಡೋಕ್ಕೆ ಚೆನ್ನಾಗಿರುತ್ತೆ ಗೈಸ್. ಸೊ ಈ ಥರ ಬಿಟ್ಟಿದ್ರು. ಸೊ ಇಷ್ಟ ಆಯಿತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸೊ ಬನ್ನಿ ಈಗ ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇದು ಇನ್ಸ್ಟೆಂಟ್ ದೋಸೆ ಹಿಟ್ಟು ಮನೇಲೇ ಮಾಡಿದ್ದು ಅಂಗಡಿದೆಲ್ಲ. ಸೊ ಇನ್ಸ್ಟೆಂಟಾಗಿ ಒಂಚೂರು ಅಕ್ಕಿ ಅದು ಇದೆಲ್ಲ ಹಾಕಿನೇ ರುಬ್ತಾರಲ್ಲ, ಸೊ ಆ ಥರ ಇನ್ಸ್ಟೆಂಟಾಗಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿಟ್ಟು ಹಾಕಿ ಇನ್ಸ್ಟೆಂಟಾಗಿ ಮಾಡ್ಕೊತಾ ಇರೋದು. ಸ್ವಲ್ಪ ಟೈಮ್ ಇರಲಿಲ್ಲ, ಅರ್ಜೆಂಟಿಗೆ. ಸೊ ಇದನ್ನು ಮಾಡ್ಕೊಂಡಿದ್ದು. ಇದಾದ್ಮೇಲಿಂದ ಮನೆಗೆ ಅದೇ ಕೆಲವೊಂದು ಐಟಮ್ಸ್ ಬೇಕಿತ್ತು. ಫ್ಲಿಪ್ಕಾರ್ಟ್ ಮಿನಿಟ್ಸ್ ಮತ್ತು ಬ್ಲಿಂಕಿಟ್ ಎರಡರಲ್ಲಿ ಆರ್ಡ್ರ್ ಮಾಡಿದ್ರೆ ಇಬ್ಬರು ಒಟ್ಟಿಗೆ ಬಂದ್ಬಿಟ್ಟು ಕೆಳಗೆ ನೋಡ್ತಾ ಇದ್ರು. ಆಮೇಲೆ ಮೇಲೆ ಅಂತ ಹೇಳಿದೆ, ಹೂವು ತರಿಸ್ದೆ, ಹಾಲಿದೆ, ಸೊ ಮೊಸರಿದೆ,
ಚಾಟ್ ಮಸಾಲ ಬೇಕಿತ್ತು ಗೈಸ್. ಆ್ಯಂಡ್ ದೆನ್ ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಇದು ಕಲ್ಲಂಗಡಿ ಅಂತ ತರಿಸಿದ್ದೀನಿ. ನೋಡೋಣ, ಇನ್ನು ಬ್ಲಿಂಕಿಟ್ ಓಪನ್ ಮಾಡಬೇಕು. ಆ್ಯಂಡ್ ಈಗ ಬ್ಲಿಂಕಿಟಿಂದ ತರಿಸಿದ್ದು ಕೊತ್ತಂಬರಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಕ್ಲೀನಾಗಿ ಕೊಟ್ಟಿದ್ದಾರೆ, ಗುಡ್. ಆ್ಯಂಡ್ ಬೆಲ್ಲ ಗೈಸ್, ಬೆಲ್ಲ ತರಿಸ್ದೆ, ಚೆನ್ನಾಗಿದೆ. ಹಬ್ಬಕ್ಕೆ ಅದೇ ಈಗ ಮಹಾಶಿವರಾತ್ರಿ ಬಂತಲ್ಲ, ತಂಬಿಟ್ಟು ಮಾಡಬೇಕಲ್ಲ, ಅದಕ್ಕೋಸ್ಕರ ತರಿಸಿದ್ದೀನಿ. ಸೊ ತಂಬಿಟ್ಟು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ. ಹುರಿದ ಅಕ್ಕಿ ತಂಬಿಟ್ಟು ಮತ್ತು ಕಡಲೆ ತಂಬಿಟ್ಟು ಎರಡೂ ಮಾಡ್ತಾರೆ ನಮ್ಮ ಮನೇಲಿ. ಸೊ ಎರಡೂ ರೆಸಿಪಿ ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ, ಕಮೆಂಟಲ್ಲಿ ಹೇಳಿ ನನಗೆ. ಆ್ಯಂಡ್ ಸ್ವಲ್ಪ ಫ್ರೂಟ್ ತರಿಸಿದ್ದೀನಿ, ಆರೆಂಜ್ ಇದು, ಮಸ್ಕ್ ಮೆಲನ್ ತರಿಸಿದ್ದೀನಿ, ಆ್ಯಂಡ್ ದೆನ್ ಆಪಲ್ ತರಿಸಿದ್ದೀನಿ. ಸೊ ಇಷ್ಟು ತರಿಸ್ದೆ ಗೈಸ್ ಇವತ್ತು. ಇಷ್ಟು ಐಟಮ್ ತರಿಸ್ದೆ, ಬೇಕಾಗಿತ್ತು. ಕಲ್ಲಂಗಡಿ ಹಣ್ಣು ತರಿಸಿದ್ನಲ್ಲ, ನೋಡ್ಬಿಟ್ಟು ಜಾಸ್ತಿ ಬಾಯಾರಿಕೆ ಆಗಿಬಿಡ್ತು ಇವತ್ತೇ. ಅದಕ್ಕೋಸ್ಕರ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಂಡು ಕಲ್ಲಂಗಡಿ ಹಣ್ಣು ತಿಂದೆ. ಸೊ ಅದಾದಮೇಲೆ ಏನು ಗೊತ್ತಾ, ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ಮಿಂತ್ರಾಯಿಂದ ಒಂದು ಪಾರ್ಸಲ್ ಬಂತು. ನಮ್ಮ ಬಿಲ್ಡಿಂಗ್ ಮಕ್ಕಳೆಲ್ಲ ಓಡ್ ಬಂದು ಇಸ್ಕೊಂಡು ತಗೊಬಂದು ಕೊಡ್ತಾರೆ. ಹೆಸ್ರು ಕರೆಕ್ಟಾಗಿ ಗೊತ್ತಿದೆಯೋ ಒಟ್ಟಿನಲ್ಲಿ ಇಸ್ಕೊಬಂದರು, ಕರೆಕ್ಟಾಗಿ ಕೊಟ್ಟರು ನಮಗೇನೆ. ಇದು ತರಿಸಿದ್ದೀನಿ ಇಂಡೋ ಸ್ಟ್ರೀಟಿಂದ, ಇಂಡೋ ವೆಸ್ಟ್ರನ್ ಡ್ರೆಸ್ ಫ್ರಮ್ ಇಂಡೋ ಸ್ಟ್ರೀಟ್. ತೋರಿಸ್ತೀನಿ ಓಪನ್ ಮಾಡಿ. ನನಗೆ ಈ ಥರ ಇದೆ, ಕ್ರಾಪ್ ಟಾಪ್ ಇದು. ಆ್ಯಂಡ್ ಇದು ಸ್ಕರ್ಟ್ ಥರ, ಆ್ಯಂಡ್ ಅದ್ರ ಮೇಲೆ ಇದು ಕೋಟ್ ಥರ ಬರುತ್ತೆ ನೋಡಿ, ಹಿಂಗಿದೆ. ಇದು ಸ್ಕರ್ಟ್, ಕ್ರಾಪ್ ಟಾಪು. ನೋಡ್ತೀನಿ, ಟ್ರೈ ಮಾಡಿ ಸೈಜ್ ಫಿಟ್ ಆದರೆ ಓಕೆ, ಇಲ್ಲಾಂದರೆ ರಿಟರ್ನ್ ಮಾಡಿಬಿಟ್ಟು ಬೇರೆ ತರಿಸೋದು. ಅದ್ರ ಮೇಲೆ ಇದು ಕೋಟ್ ಹಾಕೋದು ಅಷ್ಟೆ. ನೋಡಿ ಹಿಂಗಿದೆ, ಕೊಟ್ಬಿಡಿ, ಹಂಗೆ ತೋರಿಸ್ತೀನಿ. ಈ ಥರ ಇದೆ, ಚೆನ್ನಾಗಿದೆ, ಬ್ಯೂಟಿಫುಲ್ ಡ್ರೆಸ್. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ಈವ್ನಿಂಗ್ ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇಲ್ಲೇ ಹಾಗೆ ವಾಕ್ ಮಾಡಿದೆ, ಪಾರ್ಕಿಗೇನು ಹೋಗಲಿಲ್ಲ. ಜಸ್ಟ್ ಒಂದು 2 ರೌಂಡ್ ಇಲ್ಲೇ ವಾಕ್ ಮಾಡೋಣ ಅಂತ. ಅದಾದಮೇಲೆ ಫಿಶ್ ಫ್ರೈ ಮಾಡಿದ್ರು, ಫಿಶ್ ಫ್ರೈ ತಿಂದು ಊಟ ಮಾಡಿ ಮಲ್ಕೊಂಡೆ ಗಾಯ್ಸ್. ಸೊ ಇದು ಫಿಶ್ ಫ್ರೈ ಎಷ್ಟು ಟೇಸ್ಟಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಪಾಂಫ್ರೆಟ್ ಫಿಶ್ ಇದು, ಒಂದ್ಸತಿ ಟ್ರೈ ಮಾಡಿ ಇದನ್ನು, ಸಾರು ಕೂಡ ಚೆನ್ನಾಗಿರುತ್ತೆ. ದಟ್ಸ್ ಇಟ್ ಗಾಯ್ಸ್, ಬಾಯ್.